ನಮಸ್ಕಾರ ನನ್ನೆಲ್ಲ ವೀಕ್ಷಣಾದಾರರಿಗೆ. ನಾನು ಇಂದು ನಮ್ಮ ಊರಿನಲ್ಲಿ ಕೂಡಿಸಿದಂತಹ ಕಾಮಣ್ಣನ ಹಬ್ಬವನ್ನು ಎಷ್ಟು ಸಂಭ್ರಮದಿಂದ ಆಚರಿಸಿದೆವು ಎಂದು ತೋರಿಸುತ್ತಿದ್ದೇನೆ. ಕಾಮಣ್ಣನ ಕೂರಿಸುವುದು, ಮೆರವಣಿಗೆಯ ಮೂಲಕ ದಹನ ಕ್ರಿಯೆ ಮಾಡುವುದು, ದಹನ ಕ್ರಿಯೆಗೆ ತರುವುದು ಮತ್ತು ನನ್ನ ಮಗನ ಮೊದಲನೇ ವರ್ಷದ ಬಣ್ಣದ ಆಟವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಕಾಮಣ್ಣನ ಹಬ್ಬ ಏಕೆ ಆಚರಿಸುತ್ತಾರೆ? ಈ ಕಾಮಣ್ಣನ ಹಬ್ಬಕ್ಕೆ ಹೋಳಿ ಹಬ್ಬ ಎಂದು ಕರೆಯಲು ಕಾರಣವೇನು ಎಂದು ತಮ್ಮೊಂದಿಗೆ ನನಗೆ ಗೊತ್ತಿರುವ ಕೆಲವೊಂದು ಹಾಗೂ ತಿಳಿದಿರುವ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನೋಡಿ, ನಮ್ಮೂರಿನ ಕಾಮಣ್ಣನನ್ನು ಒಂದು ದಿನ ಬೆಳಿಗ್ಗೆ ಕೂರಿಸಿ ಮರುದಿನ ಕಾಮಣ್ಣನ ದಹನ ಕ್ರಿಯೆಯನ್ನು ಮಾಡುತ್ತಾರೆ. ಅದೇ ರೀತಿ 2-3 ದಿನದಿಂದ ಕಟ್ಟಿಗೆಯನ್ನು ಕದ್ದುಕೊಂಡು ಮಕ್ಕಳು ಸಣ್ಣವರಿಂದ ಹಿಡಿದು ವಯಸ್ಸಿನ ಭೇದ ಭಾವವನ್ನು ಮಾಡದೆ ಎಲ್ಲರೂ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ಆಚರಣೆ ಅಂದರೆ ವರ್ಷದ ಕಡೆಯ ಹಬ್ಬ. ಇದಾದ 15 ದಿನಕ್ಕೆ ಯುಗಾದಿ ಬರುತ್ತದೆ. ಆವಾಗ ಹೊಸ ವರ್ಷದ ಆಗಮನ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಪ್ರಾರಂಭವಾಗುತ್ತದೆ. ಹೋಳಿ ಹಬ್ಬದ ಆಚರಣೆಯ ಮಹತ್ವ: ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯದ ಸಂಕೇತವೇ ಈ ಹೋಳಿ ಹಬ್ಬ. ಎಲ್ಲ ಹಬ್ಬಗಳಂತೆಯೂ ನಮ್ಮ ಹೋಳಿ ಹಬ್ಬವು ಒಂದು ವಿಶೇಷ ಹಬ್ಬವಾಗಿದೆ. ಹೋಳಿ ಹಬ್ಬವನ್ನು ಕಾಮಣ್ಣನ ಹಬ್ಬವನ್ನು ಹೋಳಿ ಹಬ್ಬ ಎಂದು ಕರೆಯಲು ಕೆಲವೊಂದು ಪ್ರಮುಖ ಕಾರಣಗಳಿವೆ. ಅವು ಏನು ಅಂತಂದರೆ, ಹೋಳಿ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂದರೆ, ಹಿರಣ್ಯಕಶಿಪು ರಾಜನಿರ್ತಾನಂತ. ಅವನು ವಿಷ್ಣುವಿನ ಭಕ್ತನಾದ ಪ್ರಹ್ಲಾದ ಎಂಬ ಒಬ್ಬ ಮಗ ಇರ್ತಾನಂತ. ಅವನು ವಿಷ್ಣುವನ್ನು ಸದಾ ಸ್ಮರಣೆಯನ್ನು ಹಾಗೂ ಆರಾಧನೆಯನ್ನು ಮಾಡ್ತಿರ್ತಾನಂತ. ಅದಕ್ಕೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ, ನೀನು ಯಾಕೆ ಅಷ್ಟೊಂದು ಅವನ್ನ ಪ್ರಾರ್ಥನೆಯನ್ನು ಮಾಡ್ತೀಯ, ಮಾಡಬೇಡ ಅಂಥೇಳಿ ಅವ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಕೆಲವೊಂದು ಅಡ್ಡಿ ಆತಂಕಗಳನ್ನು ತಂದೊಡ್ತಾನಂತ. ಆದರೂ ಸಹಿತ ಪ್ರಹ್ಲಾದ ವಿಷ್ಣುವನ್ನು ನೆನೆಯೋದನ್ನು ಬಿಡೋದೇ ಇಲ್ಲಂತ. ಅದೇ ರೀತಿಯಾಗಿ ತನ್ನ ತಂಗಿಯನ್ನು ಹೋಲಿಕಾಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿ ಸುಟ್ಟುವಾಗ ಅವನು ಆ ದಹನದಿಂದ ಪಾರಾಗಿ ಹೊರಬಂದಂತ. ಅದಕ್ಕೋಸ್ಕರ ಈ ಹೋಳಿ ಹಬ್ಬ ಅಂತ ಬಂತು ಅಂತ ಕೆಲವೊಂದು ಪುರಾಣ ಕಥೆಗಳಲ್ಲಿ ಮೂಡಿಬರುತ್ತದೆ. ಇದು ವರ್ಷದ ಕೊನೆಯ ಹಬ್ಬ. ಪುರಾಣದ ಕಾಲದಿಂದಲೂ ಏಕತೆಯ ಹಬ್ಬವಾಗಿದೆ. ಕಾಮಣ್ಣನ ಕೂಡಿಸುವುದು ತಾರಕಾಸುರನ ಹಬ್ಬ. ಈ ಕಾಮಣ್ಣನಿಗೆ ವಿವಿಧ ರೀತಿಯ ನಾಮಾಲಂಕಾರಗಳು ಇದ್ದಿದ್ದುಂಟು. ಮನ್ಮಥ ಅಂತಾರ, ರತಿಕಾಂತ ಅಂತಾರ, ಅಲಂಗ ಅಂತಾರ. ಇದೇ ರೀತಿ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಹೋಳಿ ಹಬ್ಬ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಆಚರಣೆ ಮಾಡುವಂತಹ ಬಣ್ಣಗಳ ಹಬ್ಬ ಆಗಿದೆ. ಹೋಲಿಕಾ ಎಂಬ ರಾಕ್ಷಸಿ ಇದ್ದಳಂತೆ. ಹೋಳಿ ಹಬ್ಬವನ್ನು ವಸಂತ ಋತುವಿನಲ್ಲಿ ಆಚರಣೆ ಮಾಡುತ್ತಾರೆ. ಹೋಳಿ ಹಬ್ಬದಲ್ಲಿ ಮಾಡುವಂತಹ ಸಿಹಿ ತಿನಿಸು ಅಂತಂದರೆ ಕರ್ಜಿಕಾಯಿ, ಇದಕ್ಕೆ ಗುಜಿಯಾ ಅಂತಾರೆ. ಆಮೇಲೆ ಈ ಸಮಯದಲ್ಲಿ ಕೆಲವೊಂದು ಕಡೆ ನೃತ್ಯವನ್ನು ಮಾಡುತ್ತಾರೆ. ರಾಸ ನೃತ್ಯ ಅಂತ ಹೇಳುತ್ತಾರೆ. ಕೃಷ್ಣ ವಿಶೇಷವಾಗಿ ರಾಧೆಗೆ ಬಣ್ಣವನ್ನು ಎರಚುತ್ತಾನಂತೆ ಈ ಹಬ್ಬದಲ್ಲಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ದುಷ್ಟತನಗಳು ದೂರವಾಗಿ ಬಣ್ಣವನ್ನು ನಾವು ಯಾವ ರೀತಿ ಎರಚಿಕೊಂಡು ನಾವು ವಯಸ್ಸಿಗೆ ಭೇದ ಭಾವ ಇಲ್ಲದೆ ಸಣ್ಣವರು ದೊಡ್ಡವರು ಅನ್ನದೇ ಎಲ್ಲರೂ ಸಂತೋಷದಿಂದ ಎಲ್ಲ ದ್ವೇಷ ಅಸೂಯೆಗಳನ್ನು ಮರೆತು ಒಂದಾಗಿ ಬಣ್ಣಗಳನ್ನು ಎರಚುತ್ತಾ ಸಂತೋಷದಿಂದ ಜೈಂಕಾರವನ್ನು ಕೂಗುತ್ತಾ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಹಿಂದಿನ ಕಾಲದಿಂದಲೂ ಇದು ಆಚರಣೆಯಲ್ಲಿದೆ. ಈ ಹಬ್ಬದಲ್ಲಿ ಮಕ್ಕಳಂತೂ ಹೋಳಿ ಹಬ್ಬದ ಸಮಯದಲ್ಲಿ ಪಿಚಕಾರಿ ಅಂತ ಒಂದು ಆಟಿಕೆ ಸಾಮಾನವನ್ನು ಉಪಯೋಗಿಸಿ ಈ ಹೋಳಿ ಹಬ್ಬದಲ್ಲಿ ಪಿಚಕಾರಿ ಎಂಬ ಸಾಮಗ್ರಿಯನ್ನು ಮಕ್ಕಳು ಬಳಸಿ ಬಣ್ಣವನ್ನು ಸಿದ್ಧಪಡಿಸಿಕೊಂಡು ಒಬ್ಬರಿಗೊಬ್ಬರು ಎರಚಾಡುವ ಒಂದು ವಾಡಿಕೆ ಇದೆ. ಈ ಹಬ್ಬದ ಆಚರಣೆ
ಮೊದಲು ಉತ್ತರ ಭಾರತದಲ್ಲಷ್ಟೇ ಇತ್ತಂತೆ. ತದನಂತರ ಇಡೀ ಭಾರತದಲ್ಲೆಲ್ಲ ಆಚರಿಸಲು ಪ್ರಾರಂಭಿಸಿದರು. ಹಾಗೂ ನೇಪಾಳದಲ್ಲೂ ಸಹ ಈ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ. ತಾರಕಾಸುರನೆಂಬ ರಾಕ್ಷಸ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡ. ಆಗ ತನಗೆ ಸಾವು ಬರಬಾರದು ಎಂದು ಅನುಗ್ರಹಿಸು ಎಂದು ಬೇಡಿಕೊಳ್ತಾನಂತ. ಅದಕ್ಕೆ ಬ್ರಹ್ಮ, ಸಾವು ಎಲ್ರಿಗೂ ನಿಶ್ಚಿತ, ಸಾವು ಬರುವುದನ್ನು ತಡೆಯಲು ಸಾಧ್ಯವಿಲ್ಲ ಅಂತಾನಂತ. ಆವಾಗ ತಾರಕಾಸುರ ಶಿವನಿಗೆ ಕೇಳ್ತಾನಂತ, ಹಾಗಾದರೆ ನನ್ನ ಸಾವು ಬಂದರೆ ಜನಿಸಿದ 7 ದಿನದ ಮಗುವಿನ ಕೈಲಿಂದ ನನ್ನ ಸಾವು ಬರಲಿ ಅಂತ ಶಿವಭೋಗವನ್ನು ಮಾಡಿಕೊಳ್ತಾನಂತ. ಅದಕ್ಕೆ ಈ ಒಂದು ಆಯಿತು ಅಂತ ಬ್ರಹ್ಮ ಅವನಿಗೆ ಆ ವರವನ್ನು ನೀಡ್ತಾನೆ. ನೀಡಿದಾಗ ಇವನು ನನಗೆ ಈ ವರ ಕೊಟ್ಟಲ್ಲ ಅಂಥೇಳಿ ಒಂದು ದುರಹಂಕಾರದಿಂದ ತನಗೆ ಕೊನೆಯೇ ಇಲ್ಲ ಅನ್ನೋ ರೀತಿ ಅಟ್ಟಹಾಸದಿಂದ ಮೆರೀತಾ ಇರ್ತಾನಂತೆ. ಮೆರೆಯುವಾಗ ಉಳಿದಂಥ ದೇವಾನುದೇವತೆಗಳಿಗೆ ಇವನ ಅಟ್ಟಹಾಸವನ್ನು ಸಹಿಸಲಾರದೆ, ನನ್ನ ಮಗ ಮೊದಲನೇ ವರ್ಷ ಬಣ್ಣ ಆಡುತ್ತಿರುವುದು ನೋಡಿ, ಎಷ್ಟೊಂದು ಅದ್ಭುತವಾಗಿ ಬಣ್ಣ ಒಬ್ಬರಿಗೊಬ್ಬರು ಹೆಚ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾನೇನು ಇವನು ಬಣ್ಣ ಆಡೋದಿಲ್ಲ, ಹೆದರ್ಕೋತಾನ, ಬಣ್ಣಕ್ಕೆ ಅದು ಕಲರ್ ಇರ್ತೈತಿ, ಹೆದರ್ಕೊಂಡು ಒಳಗೆ ಬರ್ತಾನ ಅಂಥೇಳಿ ಬೇಡ ಬಣ್ಣ ಅಂತ ನಾನು ಅಂದ್ಕೊಂಡ್ರೆ ಮಕ್ಕಳ ಜೊತೆಗೆ ಓಡಿ ಹೋಗಿ ಬಣ್ಣ ಆಡ್ತಾ ಇದ್ದಾನೆ ನೋಡಿ. ಅವನಿಗೂ ಏನೋ ಒಂಥರ ಖುಷಿ, ಎಲ್ಲರೂ ಬಣ್ಣ ಆಡೋದು ನೋಡಿ. ಈ ಹಬ್ಬ ವಿಶೇಷವಾಗಿ ಎಲ್ಲರ ದುಷ್ಟತನವನ್ನು ಕಳಚಿ ಒಳ್ಳೆಯತನ ಅಂದರೆ ಇನ್ನು 15 ದಿವಸಕ್ಕೆ ಯುಗಾದಿ ಬರ್ತೈತಿ, ಹೊಸ ವರ್ಷ ಪ್ರಾರಂಭ ಆಗ್ತೈತಿ. ನಮ್ಮ ವರ್ಷವೇಡಿ ಮಾಡಿದಂಥ ಕರ್ಮಾದಿಗಳೆಲ್ಲ ಈ ದಹನದ ಮೂಲಕ ಹೋಗಿ ಒಳ್ಳೆಯತನ ಬರಲಿ ಅಂತ ಈ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ನೋಡಿ. ಮಕ್ಕಳಂತೂ ತುಂಬಾ ಖುಷಿಯಿಂದ ಒಬ್ರಿಗೊಬ್ಬರು ಬಣ್ಣ ಎರಚ್ತಾ ಇದ್ದಾರೆ. ನನ್ನ ಮಗ ಅಂತೂ ಅದರಲ್ಲಿ ಡ್ಯಾನ್ಸ್ ಮಾಡ್ಕೊತ ಬೇರೆ ಬಣ್ಣ ಹಚ್ತಾ ಇದ್ದಾನೆ. ಎಷ್ಟೊಂದು ಖುಷಿ ನೋಡಿ ಅವರಿಗೆ. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯಗಳುಂಟು. ಅದೇ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣ, ಅದಂತೂ ಬಹಳನೇ ಪ್ರಸಿದ್ಧ ನೋಡಿ. ಇಲ್ಲಿ ನಮ್ಮ ಮಗ ದೊಡ್ಡವ್ರಿಗೂ ಸಹ ಬಣ್ಣ ಬಿಡ್ತಾ ಇಲ್ಲ, ಅವನಿಗೆ ಅಜ್ಜಿ ಆಗೋರು ಇದ್ದಾರಲ್ಲ ಅವ್ರಿಗೂ ಸಹ ಬಣ್ಣ ಹಚ್ತಾ ಇದ್ದಾನೆ. ಎಷ್ಟೊಂದು ಖುಷಿ ಅಂದರೆ ನೋಡಿ, ಈ ಖುಷಿಯನ್ನು ನಾವು ಮತ್ತೊಂದು ದಿನ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಕ್ಷಣವನ್ನು ನೀವು ಸಹ ನೋಡಿ ಖುಷಿಪಡಿ. ನಿಮಗೂ ಸಹ ಇಂತಹ ಮಕ್ಕಳ ಆಟ ಇಷ್ಟ ಆಗ್ತಾವೆ. ಆಮೇಲೆ ನೀವು ಯಾವ ರೀತಿ ಬಣ್ಣ ಆಡಿದ್ರಿ, ನೀವು ಯಾವ ರೀತಿ ಕಾಮಣ್ಣನ ದಹನ ಕ್ರಿಯೆ ಮಾಡ್ತೀರಾ, ನಿಮ್ಮ ಕಡೆ ಯಾವ ರೀತಿ ಇದೆ, ರತಿ ಕಾಮಣ್ಣನನ್ನು ಕೂಡಿಸ್ತೀರೋ ಅಥವಾ ಸರ್ಕಾರಿ ಕಾಮಣ್ಣನ ಕೂಡಿಸ್ತೀರೋ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ರತಿ ಕಾಮಣ್ಣ ಅಂದರೆ ಒಂದು ನಾನು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಸುಂದರವಾಗಿ ಅಲಂಕೃತವಾಗಿ ಕೂಡಿಸಿರ್ತಾರೆ ಇಬ್ಬರನ್ನು, ರತಿನ ಮತ್ತು ಕಾಮಣ್ಣನ ಇಬ್ಬರನ್ನು ಒಟ್ಟಿಗೆ ಕೂಡಿಸಿರ್ತಾರೆ. ಈ ಸರ್ಕಾರಿ ಕಾಮಣ್ಣ ಅಂದ್ರೆ ನಾನು ಇವತ್ತು ನಮ್ಮ ಊರಿನಲ್ಲಿ ಕೂಡಿಸಿದಂತಹ ಕಾಮಣ್ಣನನ್ನು ದಹನ ಕ್ರಿಯೆಗೆ ತರುವುದನ್ನು, ಆಮೇಲೆ ದಹನ ಮಾಡ್ತಿರೋದನ್ನು, ಈ ಮಕ್ಕಳು ಬಣ್ಣ ಅದರ ಸುತ್ತಲೂ ಬಣ್ಣ ಆಡ್ತಿರೋದನ್ನು ನಿಮಗೆ ತೋರಿಸ್ತಾ ಇದ್ದೇನಲ್ಲ, ಇದು ಸರ್ಕಾರಿ ಕಾಮಣ್ಣ. ಇಲ್ಲಿ ನೋಡಿ, ನನ್ನ ಮಗ ಮನೆ ಹತ್ರ ಇರೋ ತಾತನಿಗೂ ಸಹ ಬಿಡ್ತಾ ಇಲ್ಲ. ತಾತ ಬಣ್ಣ ಹಚ್ತೀನಿ ಬರ್ರಿ ಅಂತಂದು ಕರೆದು ಅವ್ರಿಗೆ ನೋಡಿ ಯಾವ ಥರ ಇಷ್ಟೊಂದು ತನ್ನ ಕೈ ಇರೋದು ಒಂದು ಸ್ವಲ್ಪ ಬಟ್ಟಾಗಿ ಬರ್ತೈತೆ ಅಂದ್ರೆ ಇಡೀ ಹಿಂಗೆ ಕೈ ಪೂರ ಹಿಡ್ಕೊಂಡು ತಾತನಿಗೆ ಯಾವ ರೀತಿ ಒರೆಸ್ತಾನೆ ನೋಡ್ರಿ. ತನ್ನ ಕೈಯಲ್ಲಿ ಆ ಬಣ್ಣ ಹಿಡ್ಕೊಳ್ಳೋ ಶಕ್ತಿ ಸಹ ಇಲ್ಲ ಇನ್ನೂ, ಆದರೂ ನೋಡಿ ತಾತನಿಗೆ ಬಣ್ಣ ಎರಚೋ ರೀತಿ ನೋಡಿ. ತಾತನು ಒಳ್ಳೆ
ಎರಚ್ತಾ ಇದ್ದಾರೆ. ಆದರೆ ಅವನೇನು ಓಡಿ ಹೋಗಲಿಲ್ಲ, ತಾತನ ಹತ್ರ ಬಂದು ಮತ್ತೆ ನಿಂತ. ತಾತನಿಗೆ ಅನ್ನಿಸ್ತು ಇವನೇನಪ್ಪ ಕೊಯ್ಯಿ ಅನ್ನಲಿಲ್ಲ ಅಂತ. ಅವ್ರಿಗೆ ಖುಷಿಯಾಗಿ ಬಾರೋ ಇಲ್ಲೇ ಒರೆಸ್ತೀನಿ ಅಂತೇಳಿ ಒರ್ಸಾಕತ್ರು. ಅದ್ರಾಗ ಅಲ್ಲಿ ಮೆರವಣಿಗೆ ಹೊಂಟಿತ್ತು, ಅದನ್ನು ಕೇಳಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡಿ. ಇಂಥ ವಿಡಿಯೋಗಳು ಎಲ್ಲರಿಗೂ ಸಹ ಇಷ್ಟ ಆಗ್ತವೆ. ಈ ದಿನ ಅಂತೂ ಮಕ್ಕಳು ಮೊಟ್ಟೆ ತೊಗೊಂಡು ಒಬ್ಬರ ತಲೆಗೆ ಒಬ್ಬರು ಹೊಡೆಯೋದು, ಆಮೇಲೆ ಅವೇನೇನೋ ವಿವಿಧ ಅಲಂಕಾರಗಳನ್ನು ಧರಿಸ್ಕೊಂಡು ಡ್ಯಾನ್ಸ್ ಮಾಡೋದೇನು, ಹಾಡೋದೇನು, ಕುಣಿಯೋದೇನು, ಅಬ್ಬಬ್ಬಾ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಮ್ಮ ಬಾಲ್ಯದ ನೆನಪುಗಳು ನಮ್ಮ ಕಣ್ಣೆದುರಿಗೆ ಬರುತ್ತವೆ ನೋಡಿ. ಇಲ್ಲಂತರೂ ಕಾಮಣ್ಣನ ದಹನ ಕ್ರಿಯೆ ನಡೀತಾ ಇದೆ. ನಮ್ಮೆಲ್ಲರ ದುಷ್ಟ ವಿಚಾರಗಳು, ಕೆಟ್ಟ ಎಲ್ಲ ಭಾವನೆಗಳು ಈ ಬೆಂಕಿ ಥರ ಸುಟ್ಟು ಭಸ್ಮವಾಗಲಿ ಅಂಥೇಳಿ ನಾವು ನೀವೆಲ್ಲರೂ ಕಾಮದಹನದೊಂದಿಗೆ ನಮಸ್ಕರಿಸುತ್ತಾ ಈ ಭಸ್ಮದ ಹಾಗೆ ನಮ್ಮ ಕೆಟ್ಟತನಗಳು ಸುಟ್ಟು ಬೂದಿಯಾಗಲಿ ಅಂತ ಬೇಡ್ಕೊಳ್ಳೋಣ ನೋಡಿ. ಎಷ್ಟೊಂದು ಕಟ್ಟಿಗೆಯನ್ನು ತಂದಿದ್ರು ತುಡು ಮಾಡಿಕೊಂಡು. ನಾನು ಅಂದ್ಕೊಂಡೆ ಇಷ್ಟೊಂದು ಕಟ್ಟಿಗೆ ಎಲ್ಲಿ ಸಿಗಬೇಕು, ಈ ಹಿಂದಿನ ದಿನಮಾನದಲ್ಲಿ ಎಲ್ಲರೂ ಹುಷಾರಿರ್ತಾರೆ, ಎಲ್ಲ ತೆಗೆದಿಟ್ಟಿರ್ತಾರೆ, ಎಲ್ಲಿ ಸಿಗಾಕಿಲ್ಲ. ಸ್ವಲ್ಪ ದುಡ್ಡು ಕೂಡಿಸ್ಬಿಟ್ಟು ಕಟ್ಟಿಗೆ ತರೋದಾಗತ್ತೇನೋ ಅಂದ್ಕೊಂಡಿದ್ದೆ. ಆದರೆ ಎಂತೆಂಥ ದೊಡ್ಡ ದೊಡ್ಡ ಬಡ್ಡಿ, ಅಪ್ಪಬ್ಬಬ್ಬಬ್ಬ, ಇದನ್ನು ಹೇಳಲಿಕ್ಕೆ ಪದಗಳೇ ಬರ್ತಾಯಿಲ್ಲ. ಅಷ್ಟೊಂದು ಬಡ್ಡಿ, ಕಟ್ಟಿಗೆ ದೊಡ್ಡ ಎಲ್ಲ ತಂದು ಯಾವ ರೀತಿ ಒಟ್ಟಿ ನೋಡಿ. ಈ ಬೆಂಕಿ ನೋಡಿದ್ರೇ ಅನ್ನಿಸ್ತೈತಿ ಎಷ್ಟೊಂದು ಅದಾವ. ಇದು 15-20 ದಿನ ಆದರೂ ಇಲ್ಲಿ ಇದು ಹೋಗಲ್ಲ ನೋಡಿ. ಅಲ್ಲೆಲ್ಲ ಜಳ ಬಡಿತಾ ಇತ್ತು. ಆ ಮನೆ ಸಮೀಪ ಇರೋರೆಲ್ಲ ನೀರು ಹಾಕ್ತಾ ಇದ್ದಾರೆ ಮನೆಗೆ. ಸಿಕ್ಕಾಪಟ್ಟಿ ಬಿಸಿಲಿನ ತಾಪ ಒಂದು, ಈ ಕಾಮಣ್ಣನ ದಹನ ಕ್ರಿಯೆಯ ಉಷ್ಣತೆ ಒಂದು ಮನೆಗೆ ಸಿಕ್ಕಾಪಟ್ಟಿ ಬಡಿತಾ ಇದೆ ಉಷ್ಣ. ಈ ಉಷ್ಣದ ಧಗೆಯನ್ನು ತಾಳಲಾರದೆ ಅವರು ಮನೆಗೆ ನೀರನ್ನು ಹಾಕ್ತಾ ಇದ್ದಾರೆ ನೋಡಿ ಎಷ್ಟೊಂದು ಬಡ್ಡೆಗಳಿದ್ದು ಯಾವ ರೀತಿ ಭಸ್ಮ ಆಗಿ ನೋಡಿ ಎಲ್ಲ ದಹನ ಕ್ರಿಯೆ. ಈ ವಿಡಿಯೋವನ್ನು ತಯಾರಿಸುವಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ಕ್ಷಮೆ ಇರಲಿ.